ನೀನು ಯಾವಾಗಲೂ ಶಕ್ಕಾಗ್ತೀಯ ಫೋನ್ನ ಇಟ್ಕೊಂಡಿದ್ದೀನಿ ನಾನು ಇವಾಗ. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಲಿಟ್ರಲಿ ಎಷ್ಟು ವರ್ಷ ಆಗೋಗಿತ್ತು ನಾವು ಕಮರ್ಷಿಯಲ್ ಸಿಟಿಗೆ ಬಂದು, ಲೈಕ್ ಮೋರ್ ದೆನ್ 3 years ಐ ಥಿಂಕ್. ಸೊ ಇವಾಗ ಒಂದು ಚಿಕ್ಕ ಪುಟ್ಟ ಶಾಪಿಂಗ್ ಇದೆ, ಅದು ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ನನಗೆ ಯಾರು ಇಷ್ಟ ಆಯ್ತು ಗೊತ್ತಾ, ಅಲ್ಲಿ ಗ್ರೀನ್ ಇತ್ತಲ್ಲ, ಮೇರೆ ಮಮ್ಮಿಗೂ ಒಂದು ಸ್ಟೋರ್ ಒಳಗಡೆ ಎಂಟರ್ ಆಗಿದ್ದೀವಿ. ಸುಮ್ಮನೆ ನೋಡ್ತಿದ್ದೀವಿ ಯಾವುದೇ ರೀತಿ ಅಂತ ಪ್ಲ್ಯಾನ್ಸ್ ಎಲ್ಲ ತೊಗೊಳ್ಳೋದು. ಏನಾದರೂ ಚೆನ್ನಾಗಿರೋ ಸಿಕ್ಕಿದ್ರೆ ವೈ ನಾಟ್. ಗೈಸ್ ಏನು ಇಷ್ಟ ಆಗಲಿಲ್ಲ, ಸೊ ಇವಾಗ ಇನ್ನೊಂದು ಸ್ಟೋರಿಗೆ ಹೋಗೋಣ. ಆಮೇಲೆ ಏನಾದರೂ ಸ್ಟೋರಿಗೆ ಹೋಗ್ತಾ ಇರೋದು. ನೈನ ಇಲ್ಲಿಗೆ ಹೋಗೊಂಡ್ಮೇಲೆ ನಾನು ಹೇಳಿದ್ನಲ್ಲಿ ಇಯರಿಂಗ್ಸ್ ಸಿಗುತ್ತೆ ಅಂತ, ಹಂಗಾದ್ರೆ ಇಲ್ಲೇನ ಅಂತ ಗೊತ್ತಿಲ್ಲ. ಇಲ್ಲೇ ನೋಡೋದು ನಾನು ಟ್ರೆಂಡಿ ಚೆನ್ನಾಗಲ್ಲ. ಏನಿದು ಹಿಂಗೆ ಹಾಕೋದಪ್ಪಿ, ನೋಡು ಹಿಂಗೆ ಹಾಕಿ ಹಾಕೋದು. ನಿನಗೆಲ್ಲ ನನಗೂ ಇಲ್ಲ ಬಿಡು. ट्रायल नहीं है क्या? ओके ಇಷ್ಟ ಆಗ್ತಾನೆ ಬೋರಿಂಗ್ ಆಗಿ ನಾನು ಅದಂತೂ ಗೋಲ್ಡ್ ಬಿಚ್ಚಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ವಾಪಸ್ ಹಾಕ್ಬಿಡ್ತೀನಿ. ನೀಟಾಗಿ ಹಾಕಮ್ಮ. ಇಲ್ಲಿ ಇಯರಿಂಗ್ ಇಲ್ಲಿ ನೀನು ಯಾವಾಗಲೂ ಶಕ್ಕಾಗ್ತೀಯ ಫೋನ್ನ. ಅಯ್ಯಪ್ಪ ಗೈಸ್, ನನಗೆ ಏನು ಇಷ್ಟ ಆಗಲ್ಲ. ನೆಕ್ಸ್ಟ್ ತೊಗೊಂಡು ಹೋಗ್ತೀವೋ ಇಲ್ಲ ಕೈ ಬಿಸ್ಕೊಂಡು ಹೋಗ್ತೀವೋ, ಆದರೆ ಮೇನ್ ಥಿಂಗ್ ಇದೆ ಇನ್ನೊಂದು, ಅಲ್ಲಿ ಹೋಗೇ ಹೋಗ್ತೀವಿ. ಅಲ್ಲಿ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವೆಯ್ಟ್ ಮಾಡಬೇಕು. ಆಮೇಲೆ ಇಲ್ಲೇ ಫೋಟೋ ಬೂತಿದೆ ಒಂದು, ಆದರೆ ನಾನು ಇವಾಗ ತಗ್ಸ್ಕೊಳ್ಳಲ್ಲ. ಅಲ್ಲಿ ಏನಕ್ಕೆ ಅಂದರೆ, ಸೊ ನಾನು ನೆನ್ನೆ ಜೋಜೋ ಕ್ಲಬ್ಗೆ ಹೋಗಿದ್ದೆ, ಅಲ್ಲಿ ಇತ್ತದು. ನಾನು ಆಲ್ರೆಡಿ ಚಿಪ್ಸ್ ತೊಗೊಂಡಿದ್ದೀನಿ ಗೈಸ್, ಮಾವಿನಕಾಯಿ ತೊಗೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಈ ಗ್ರೀನ್ ಹಾಕ್ಸಿದ್ದೀನಿ, ರೆಡ್ ಹಾಕ್ಸಿದ್ದೀನಿ. ಟೇಸ್ಟ್ ಮಾಡೋದ ಬಗ್ಗೆ ಇನ್ನು ಮ್ಯಾಕ್ಸಿಗೆ ಹೋಗ್ತಿದ್ದೀವಿ. ಬನ್ನಿ ಮ್ಯಾಕ್ಸಿಗೆ ಏನಾದರೂ ಇದೆಯಾ ಅಂತ ನೋಡೋಣ. ಅವಳ ಹಸ್ಬೆಂಡ್ ಆರ್ಮಿಲಿ ವರ್ಕ್ ಮಾಡ್ತಾನಂತ, ಅದಕ್ಕೆ ರಿಮೂವ್ ಮಾಡ್ತಾ ಇದ್ದಾರೆ ಆರಾಮಾಗಿ. ಅಟ್ಲೀಸ್ಟ್ ಏನಾದರೂ ಸಿಗುತ್ತಾ ನೋಡ್ತೀನಿ. ಗೈಸ್, ನಾನು ಪರ್ಟಿಕ್ಯುಲರಾಗಿ ಇಟ್ಕೊಂಡಿದ್ದೀನಿ, ನನಗೆ ಆ ಥರ ಬೇಕು. ನಾನು ಅದನ್ನು ಹುಡುಕ್ತಾ ಇರೋದು ಎಲ್ಲ ಕಡೆ, ಎಲ್ಲೂ ಸಿಗ್ತಾ ಇಲ್ಲ. ವೆಸ್ಟ್ ಸೈಡು ಅಲ್ಲಿ ಆ ಜುಡಿಯೋ ಬೇಡ, ಅಲ್ಲೇನು ಕಲೆಕ್ಷನ್ಸ್ ಇರೋಲ್ಲ. ಮೇನ್ ಗೈಸ್ ಸಿಕ್ತಿಲ್ಲ, ನಾವು ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ತಿದ್ದೀವಿ. ಸೊ ಏನೋ ಹೇಳೋಣ ಅಂತ ಬಂದೆ. ಅಲ್ಲೇ ನನ್ನ ಬ್ಯಾಗ್ ಇಷ್ಟ ಆಯಿತು. ಎಲ್ಲ ಬರೀ ಬ್ಲ್ಯಾಕಲ್ಲೇ ಇದೆ, ನಿಮಗೆ ಬೇಡ ಅಂತ. ಎಷ್ಟು ಬ್ಲ್ಯಾಕಲ್ಲಿದ್ದರೆ ಏನು ಗೈಸ್, ಡಿಫ್ರೆಂಟ್ ಡಿಸೈನ್ಸ್ ಅಂದರೆ ತೊಗೋಬೋದು. ಟಾಪ್ಸ್ ತೊಗೊಳ್ಳೋಲ್ವಾ, ಟಿ ಶರ್ಟ್ಸ್ ತೊಗೊಳ್ಳೋದು ಎಲ್ಲ ಬ್ಲ್ಯಾಕ್. ನಿಮ್ಗೆ ಬೇಕಂದ್ರೆ ಒಂದಷ್ಟು ಬ್ಲಾಗ್ಸ್ ನೋಡಿ, ಬ್ಲಾಗ್ಸ್ ಅಂತ ಹಾಲ್ ಸೈಡ್ ನೋಡಿ, ಬರೀ ಬ್ಲ್ಯಾಕಲ್ಲಿ ಹಾಕ್ಕೊಂಡೇ ಮಾಡಿದ್ದೀನಿ ಪ್ರತಿಯೊಂದು ಹಾಲು. ಅಷ್ಟಿದೆ ನಾನು ಅದೇ ಕಲೆಕ್ಷನ್ ಬ್ಲ್ಯಾಕ್. ಇದೊಂದು ತೊಗೊಂಡ್ವಿ, ಇನ್ನು ಮೆಸೇಜ್ಗೆ ಬರುತ್ತೆ. ಸೊ ಚೆನ್ನಾಗಿದೆ, ಮನೇಲಿ ಹಾಕಿ ತೋರಿಸ್ತೀನಿ. ಹಂಗಂತೀನಿ ಗೈಸ್, ಇಲ್ಲ ಹಾಕಿ ತೋರಿಸೋಣ. ಸೊ ಬನ್ನಿ ಹೋಗೋಣ. ಈಗ ಟೈಮು ಬರ್ಗರ್ ತಿಂದಿರೋಣ. ಬನ್ನಿ. ಹೇಳ್ಕೊಂಡು ನನಗೆ ಅಷ್ಟು ಇಷ್ಟ ಇಲ್ಲ, ನನಗೆ ನಾನ್ ವೆಜ್ ತೊಗೋಬೇಕು. ನಿಮಗೆ ಸ್ಮ್ಯಾಶ್ ಆಗಿದ್ರೆ ಇಷ್ಟ ಆಗುತ್ತೆ. ಚಿಕನ್ ಸ್ಮ್ಯಾಶ್ ಆಗಿರಬಾರ್ದು ನಿಮಗೆ. KFC ಕೊಡ್ತಾರಲ್ಲ ಅದು ಇಷ್ಟ ಆಗುತ್ತೆ, ಬಿಕಾಸ್ ಅದು ಚಿಕನ್ ಸ್ಮ್ಯಾಶ್ ಮಾಡಲ್ಲ, ಹಾಗೆ ಕೊಡ್ತಾರೆ. ನನಗೆ ನೋಡೋಣ ಏನೋ ಮಾಡ್ತಾರೆ ಅಂತ. ಸರ್ವಿಸ್ ಅಂದರೆ ಮತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿ ಹೋಗ್ಬೋದು. ಓಕೆ, ಇಲ್ಲಿದೆಯಾ? ಇಲ್ಲಿದೆ ಗೈಸ್. ಹಾಂ, ಸರ್ವಿಸ್ ನೋಡೋಣ. ಅಟ್ಲೀಸ್ಟ್ ಸ್ಕ್ಯಾನಲ್ಲಿ ಇರಬೇಕಲ್ಲ ಅಂದ್ಕೊಂಡು ನನಗೆ ಕೊರಿಯನ್ ಸಮಥಿಂಗ್ ಏನೋ ಇದೆ, ಓದಿದೆ. ಇಲ್ಲೇ ಇದೆ. ಹೌದಾ? ಕೊರಿಯನ್ ಬರ್ಗರ್ ಮಾಡು. ಆಯ್ತು, ಮಾಡ್ತೀನಿ. ಅಪ್ಪ ಇವಳು ನಾನು ಓಡಾಡ್ತಾ ಇದ್ದೀನಿ. ಅಲ್ಲಿ ಹೋಗೋಣ.
ಬಾರೆ ಶೆಕೆ ಹೊಡಿತಾ ಇದೆ ಗೈಸ್. ನನ್ನ ಬರ್ಗರ್ ಬಂತು. ಇದು ಸ್ಪೈಸಿ ಕೊರಿಯನ್ ಚಿಕನ್ನು. ಸೊ ಇದು ಫ್ರೆಂಚ್ ಫ್ರೈಸ್. ಏನು ಆರ್ಡ್ರ್ ಮಾಡಿದ್ಯಾ ನಿನಗೆ? ಓಕೆ. ಸೊ 1 ಕೋಕ್ 2 ಕೋಕ್. ಸೊ ಬನ್ನಿ ಬ್ಯಾಚಿಂಗ್ ಮಾಡೋಣ. ಸ್ಪೈಸಿ ಕೊರಿಯನ್ ಚಿಕನ್ ಜ್ಯೂಸಿಯಾಗಿ ಕೆಳಗಡೆ ಇದೆ. ಮಳೆ ಬರೋ ಥರ ಇಲ್ಲ, ಹಂಗಂದರೆ ಬೇಗ ಮನೆಗೆ ಹೋಗಿ ಸೇರ್ಕೊಬಿಡೋಣ ಬಿಡು ಗೈಸ್. ಪೆರಿನೂ ಸ್ಪೈಸಿ ಆಗಿತ್ತಾ. ಕೊರಿಯನ್ ಚಿಕನ್ ಉಂಟು ಇನ್ನೂ ಸ್ಪೈಸಿ ಆದರೆ ಜ್ಯೂಸಿ ಆಗಿತ್ತು, ಸಗದಾಗಿತ್ತು. ಇನ್ನೀಸೆ ಹೋಗೋಣ ಬನ್ನಿ. ಬರೀ ನೋಡ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್ ಇದು ಒಂದು ತೊಗೊಳ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲ ಕಡೆನೂ ಏನು ತೊಗೊಂಡೋಗ್ತಿದ್ದೀವಿ. ಅಲ್ಲಿ ನೇಲ್ ಪಾಲಿಶ್ ಏನು ಮಾಡಿದೆ? ನೇಲ್ ಪಾಲಿಶ್ ಬ್ಯಾಗ್ ಒಳಗಡೆ ಹಾಕಿದ್ನ ನಾನು. ಚಿಕ್ಕ ಪುಟ್ಟದಂದರೆ ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಅದೇ ಆಯಿತು. ಚಿಕ್ಕ ಪುಟ್ಟ ಶಾಪಿಂಗ್ ನಡೀತಿದೆ. ಸ್ಟ್ರೈಟ್ ಹೋಗಿ ರೈಟ್ ಹೋಗಬೇಕು. ಹಾಂ ಅದಕ್ಕೆ ನಾನು ಸ್ಟ್ರೈಟ್ ಹೋಗಿ ಹಂಗೆ ರೈಟ್ ಆದರೆ ಅದು ಬಂದೇ ಆಗುತ್ತಲ್ಲ. ಈ ಕಡೆಯಿಂದ ಹೋಗ್ಬೋದು. ಹಾಂ ಒನ್ ವೇ ಏನಿಲ್ಲ ಇದು. ಮತ್ತೆ ಕ್ರಾಸ್ ಮಾಡ್ಕೊಂಡು ಆ ರೋಡಿಗೆ ಬರ್ಬೋದಲ್ಲ. ಓಕೆ. ನಮಗೇನಾದರೂ ಒಂದು ಈಸ್ ಪ್ರಾಬ್ಲಮ್ ಏನು ಗೊತ್ತಾ? ಟಾಪ್ ಸ್ಕರ್ಟ್ ಹುಡ್ಕೋದು ಪ್ರಾಬ್ಲಮ್. ಟಾಪ್ ಏನೋ ಸಿಗ್ತದೆ, ಸ್ಕರ್ಟ್ ಸಿಗ್ತಾ ಇಲ್ಲ. ನನ್ನ ಹತ್ರ ಇನ್ನೊಂದು 2 ಟಾಪ್ ಇದೆ ಹೊಸ, ಅದಕ್ಕೆ ಸ್ಕರ್ಟ್ ಇಲ್ಲ. ಸ್ಕರ್ಟ್ ಹುಡ್ಕೊಂಡು ಬಂದಿದ್ದೀವಿ ನಾವು, ಹೇಳ್ಬೇಕು ಅಂದರೆ. ಏನು ಬೇಕು ನನಗೆ? ನಾನು ಇಟ್ಕೊಂಡಿದ್ದೀನಿ. ಟಾಪ್ ತೊಗೊಂಡ್ರೆ ಸ್ಕರ್ಟಿಗೆ ಟೆನ್ಷನ್ ತೊಗೊಳ್ಳೋಣ. ಸ್ಕರ್ಟ್ ಬಗ್ಗೆ ಬಿಟ್ಬಿಡೋಣ. ಇನ್ನೇನು ಚೆನ್ನಾಗಿದೆ ಅದನ್ನು ನೋಡೋಣ. ಇಟ್ಕೊಂಡಿದ್ದೀನಿ, ಆದರೆ ನನಗೆ ದೊಡ್ಡದಾಗುತ್ತೆ ಅನಿಸ್ತಿದೆ. ಲೆಟ್ಸ್ ಸಿ ಟ್ರೈ ಮಾಡಿ ನೋಡೋಣ, ಡಿಸಿಷನ್ ಆಮೇಲೆ ಮಾಡ್ತೀನಿ. ಗೈಸ್ ಎಷ್ಟು ಜನ ಇದ್ದಾರೆ ನೋಡಿ. ಒಬ್ಬ ಇನ್ನೂ ಇಷ್ಟ ಆಗ್ತಿಲ್ಲ ನನಗೆ. ದಿಸ್ ಇಸ್ ನೈಸ್, ಲಿಟ್ರಲಿ ಚೆನ್ನಾಗಿದೆ. ಇದು ನನ್ನ ಪ್ಯಾಂಟ್ ಇದು, ಇದಕ್ಕೆ ಮ್ಯಾಚ್ ಆಗುತ್ತಾ? ಜೀನ್ಸ್ ಮೇಲೆ ಹಾಕ್ಬೇಕಾಗುತ್ತೆ ಇದನ್ನು ತೊಗೊಂಡ್ರೆ. ಗೈಸ್ ನನಗೆ ತುಂಬ ಇಷ್ಟ ಆಗಿದೆ. ನಾನು ಬಂದಿದ್ದು ಸೊ ಬಿಟ್ಟೆ ಮಾಡೋಣ ಬನ್ನಿ. ನನಗೆ ಇಷ್ಟ ಆಯಿತು. ಏನಕ್ಕಾದ್ರೂ ಮ್ಯಾಚ್ ಮಾಡ್ಕೊತೀನಿ ಅದನ್ನು. ಇವಾಗ ತೊಗೊಂಡ್ಬಿಡೋಣ. ಲೆಟ್ಸ್ ಗೋ. ಏನೋ ಧೈರ್ಯ ಮಾಡಿ ಟಾಪ್ ತೊಗೊಂಡಿದ್ದೀನಿ. ಸ್ಕರ್ಟ್ ಏನು ಮಾಡ್ತೀನಿ ಅಂತ ಐಡಿಯಾನೇ ಇಲ್ಲ ನನಗೆ. ನನ್ನ ಮನೇಲಿ ಹೋಗಿ ಚೆಕ್ ಮಾಡಬೇಕು, ಅದಾದರೂ ಇದೆಯಾ ನಂದು ಬೇರೆದು, ಅದಕ್ಕೆ ಮಿಸ್ಮ್ಯಾಚ್ ಮಾಡ್ಬೋದಾ ಅಂತ. ಸೊ ಲೆಟ್ಸ್ ಯಾವಾಗಲೂ ಇದು ಟಾಪ್ ಏನೋ ತೊಗೊಬಿಡ್ತೀನಿ. ಸ್ಕರ್ಟ್ಸ್ ತೊಗೊಳ್ಳೋದೇ ಕಷ್ಟ. ಇವರೇ ಒಂದಷ್ಟು ಸ್ಕರ್ಟ್ಸ್ ಇಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆಲ್ಲ ಮ್ಯಾಚ್ ಆಗೋಣ ಅನ್ನೋ ಥರ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ಗಾಡಿ ಅಲ್ಲ, ಇನ್ನೊಂದು ಪ್ಲೇಸಿಗೆ ಹೋಗ್ತೀವಲ್ಲ ನಾವು, ಮೇನ್ ಥಿಂಗ್. ಸೊ ಬನ್ನಿ, ನನಗೂ ಅಷ್ಟೆಲ್ಲ ಹುಡುಕಿ ಲಾಸ್ಟಲ್ಲಿ ವೆಸ್ಟ್ ಸೈಡಿಗೆ ಎಂಡಾಗಿದ್ದೀನಿ. ಹೇಳ್ತೀರ ಟ್ರಾಫಿಕ್ ಜಾಮ್. ರೂಲ್ ಮೂಲಕ ಬಂದಿದ್ದೀವಿ. ನಾನು ಅಲ್ಲಿ ಹೋಗೋ ತನಕ ಹೇಳಲ್ಲ ನಿಮಗೆ. ಮೇಬಿ ತಮ್ಮನೇನಲ್ಲಿ ಹಾಕ್ತೀನಿ ಅನಿಸುತ್ತೆ, ನೋಡೋಣ. ಇವಾಗ ಒಳಗಡೆ ಡೆಕೋತ್ಲಾನಿಗೆ ಬಂದಿದ್ದೀವಿ ಗೈಸ್. ನಮಗೆ ಜಿಮ್ ವೇರ್ ಅಲ್ಲ, ಸ್ವಿಮ್ ವೇರ್ ಬೇಕು. ಆ ರೀಸನ್ಗೆ ಬಂದಿದ್ದೀವಿ. ನೋಡೋಣ ಬನ್ನಿ ಯಾಕೆ ಚೆನ್ನಾಗಿದೆ, ಏನು ತೊಗೋತೀವಿ ಅಂತ ಮುಂದೆ ಬರೋ ವ್ಲಾಗ್ಗಳು ಗೊತ್ತಾಗುತ್ತೆ. ಆದರೆ ನನಗೆ ಈ ಥರ ನನಗೇನು ಗೊತ್ತಾ, ಬ್ಲ್ಯಾಕ್ ಇರಬೇಕಾಗಿತ್ತು ಫುಲ್ಲು. ನನಗೆ ಈ ಥರ ಡಿಸೈನ್ ಇಷ್ಟ ಆಗ್ತಾ ಇಲ್ಲ ಗೈಸ್. ಇವೆರಡೇ ಆಪ್ಷನ್ ಇರೋದು. ನನಗೆ ಅವೆರಡು ಬೇಡ, ನನಗೆ ಪ್ಲೇನ್ ಬೇಕಿತ್ತು. ನನಗೆ ಈ ಥರ ಇರೋದು ಬೇಡ. ಆದರೆ ಇದೆರಡೇ ಆಪ್ಷನ್ಸ್ ಅಂತೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಬೇರೆ ಕಡೆ ಇದೆಯಾ ಆಪ್ಷನ್ ಅಂತ ನೋಡೋಕೆ ಹೋಗ್ತಿದ್ದೀವಿ. ಸಖತ್ ತಂದಿದ್ದಾಗ ಡೆಕೋತ್ಲಾನಲ್ಲಿ ಇರುತ್ತೆ ಅಂತ
ಲೂಲು ಮಾಲ್ಗೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ಜಾಕಿಂಗ್ ಸಿಕ್ತು, ಸೊ ಹೋಗ್ತಿದ್ದೀನಿ ಗೈಸ್. ಒಂದು ತಲೆನೋವು ಕ್ಲಿಯರ್ ಆಯಿತು. ಸ್ಕರ್ಟ್ ಬಿಟ್ಟಾಕಿ ನಾನು ಮುಗಿದಿದ್ದು ಏನಿತ್ತು ನನಗೆ, ನನ್ನ ಹತ್ರ ಶಾರ್ಟ್ಸ್ ಇತ್ತು. ನೆಕ್ಸ್ಟ್ ಡೇ ಇವತ್ತು ಹೊಡ್ಬೇಕು ನಾವು. ಆದರೆ ನಾವು ಇವಾಗ ಮಂತ್ರಿಸ್ಕೋಯಿಗೆ ಹೋಗ್ತಿದ್ದೀವಿ. ಅಲ್ಲಿ ಒಂದ್ಸಲಿ ಒಂದು ವಿಸಿಟ್ ನಾನು ಹೆಚ್ಚಿನ ನಮ್ಗೆ ಹೋಗಿ ಏನಾದರೂ ಇದೆಯಾ, ನನಗೆ ಸ್ಕರ್ಟ್ ಬೇಕೇ ಬೇಕು, ನನಗೆ ಇದ್ದೇನೇ ಇಲ್ಲ, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸಿಕ್ಕಿದ್ರೆ ನನ್ನ ಲಕ್ಕು. ಲಾಸ್ಟ್ ಮೂಮೆಂಟಲ್ಲಿ ಯಾವಾಗೂ ಲಾಸ್ಟ್ ಮೂಮೆಂಟಲ್ಲಿ ನಾನು ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಬಟ್ ಸ್ಟಿಲ್ ಬನ್ನಿ ಹೋಗೋಣ. ಸೊ ಗೈಸ್ ನಾನು ಬಂದಾಯಿತು. ಸೊ ಅವಳು ಬೇರೆ ಬೇರೆ ಬ್ರ್ಯಾಂಡಿಗೆ ಹೋಗ್ತಾಳಂತೆ. ಅವಳಿಗೇನು ಇಲ್ಲ ಇತ್ತು. ನೈನಾ ಚೆನ್ನಾಗಿದೆ ನೋಡು, ಅಗ್ಗ ಬ್ರೌನ್ ಕಲರ್. ಹಾಂ ತೊಗೊಂಬಿಡು. ಇದು ಚೆನ್ನಾಗಿದೆ. ಸ್ಕರ್ಟ್ ನೋಡೋಕೆ ಬಂದಿದೆ ಅಷ್ಟೊಂದು ಡರ್ಟ್ ಆಗಬೇಡ. ಓಕೆ ಬೇಸಿಕ್ ಆಯಿತು. ಗೈಸ್ ಲಿಟ್ರಲಿ ನಂದು ಮಿಸ್ಟೇಕ್ ಇದೆ. ಲಾಸ್ಟ್ ಮೂಮೆಂಟಲ್ಲಿ ಬಂದರೆ ಹೀಗೆ ನನಗೆ ಸಿಗಲಿಲ್ಲ, ಅದೇ ಸ್ಕರ್ಟ್ ಸಿಗಲಿಲ್ಲ. ನನಗಿದೇನು ಅಷ್ಟು ಇಷ್ಟ ಆಗಲಿಲ್ಲ ಹಾಕೊಂಡ್ಮೇಲೆ. ದೂರ ಬಂದು ಲಿಟ್ರಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಮ್ಮ ಅಕ್ಕ ನನಗೆ ಬ್ಲೇಮ್ ಮಾಡ್ತಾಳೆ. ನೀನು ಯಾಕೆ ಲಾಸ್ಟ್ ನಮ್ಮ ಅಕ್ಕಂಗೆ ಅವಾಗಲೇ ಟ್ರಿಗರ್ ಆಗಿದೆ. ಲಾಸ್ಟ್ ಮೂಮೆಂಟಲ್ಲಿ ನಿಂತಿದ್ಯಾ ನೀನು ಶಾಪಿಂಗ್ ಮಾಡೋಕ್ಕೆ, ಮುಂಚೆನೇ ಹೇಳಿದ್ದೀನಿ ಇದು ಮಾಡಬೇಕು ಶಾಪಿಂಗ್ ನೀನು ಅಂತ. ನನಗೆ ಏನು ಗೊತ್ತಾಗ ಕನ್ಫರ್ಮೇ ಇರಲಿಲ್ಲ ಹೋಗ್ತೀನಿ ನಾನು ಅಂತ. ಈಗ ಕನ್ಫರ್ಮ್ ಆದಮೇಲೆ ಬಿಡು ಲಾಸ್ಟಲ್ಲಿ ನೋಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಅದೇ. ಅಂದರೆ ನನಗೆ ಲಿಟ್ರಲಿ ಏನು ಸಿಗ್ತಾಯಿಲ್ಲ. ಏನೋ ಆಗಲಿ ಸ್ಕರ್ಟ್ಸ್ಗೆ ಅಂತಲೇ ಇತ್ತು, ಟಾಪ್ಗೆ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಟ್ರಿಕ್ಕೆಲ್ಲ ಗೈಸ್ ವಿತೌಟ್ ಡ್ರೆಸ್ ನಥಿಂಗ್. ಫೈನಲ್ಸ್ ಬಂದಿದ್ದೀವಿ. ಏನಾದರೂ ಸಿಕ್ಕಿದ್ರೆ ಒಳ್ಳೆಯದು. ಸೊ ಗೈಸ್ ಈಗ ಹೋಗ್ತಿದ್ದೀವಿ. ಹಾಂ ಎತ್ಕೋ ಅರಿಲ್ವಂತ ಏನಂತೆ. ಹಾಂ ಸ್ವಲ್ಪ ಬೇಗ ಬೇಗ ನಡಿ. ಇಲ್ಲ ಆಲ್ರೆಡಿ 1:40 ಆಯಿತು. ಮನೆಗೆ ಅಟ್ಲೀಸ್ಟ್ 3 o'clock ರೀಚ್ ಆಗಲೇಬೇಕು ನಾವು. ಏಕೆ ಮೆತ್ತಿಗೆ ಕಣೆ ಗೈಸ್. ಅಲ್ಲಿ ನಿಂತ್ಕೊಂಡು ಮಾಡೋಕ್ಕೆ ಯಾರೂ ಇಲ್ಲ. ಹೇಳಿ ಹೋಗ್ತಿದ್ದೀವಿ. ಹೊರ್ತಲ್ಲ ಆದರೆ ಅದು ಚೆನ್ನಾಗಿದೆ ಅಷ್ಟೇ ಗೈಸ್. ನಾನು ಇವಾಗ ಸಾರಿ ಓಕೆನಾ, ಸಾರಿ ಗೈಸ್. ನನಗಿರೋ ಆಗಿದೆ ಬನ್ನಿ ಬೇಗ. ಟೈಮ್ ಆಗಿದೆ ಅಲ್ವಾ. ನನಗೇನು ಗೊತ್ತಾ, ಇನ್ನೂ ತುಂಬ ಪೆಂಡಿಂಗ್ ಬರ್ತಿದೆ. ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋಷ್ಟರಲ್ಲಿ 6 o'clock ಅಷ್ಟು ನಾವು ರೀಚ್ ಆಗ್ತೀವ ಅನ್ನೋ ನನಗೆ ಪ್ರಾಬ್ಲಮ್ ಆಗಿದೆ. ಸೊ ನೋಡೋಣ. ಇವಾಗೆಲ್ಲ ಹೋಗಿದ್ದಾಳೆ, ಈ ರೋಲ್ ಇರ್ತೀನಿ ಅಂದಿದ್ದಾಳೆ. ನನಗೆ ಬಿಲ್ಲಿಂಗ್ ಮಾಡ್ಕೊಂಡು ಕೊಟ್ಟುಬಿಟ್ಟು ಬಾ ಬೆಳಗಿಟ್ಟಿದೆ. ಟೈಮ್ ಆಗ್ತಿದೆ ಗೈಸ್, ಸರಿ ಟೈಮ್ ಆಗ್ತಿದೆ. ನಾವು ಹೊರಗೆ ಹೋಗಬೇಕು. ಸೊ ಒಂದು ನಿಮಿಷ ಇವಾಗ ಏನು ಹೇಳಂದ್ರೆ ಹೊರಗೆ ಹೋಗ್ತೀವಿ. ಇವಾಗ ಬೀಡ ಕಡೆ ನೋಡ್ತೀವಿ. ನನಗೆ ಐಡನ್ಸ್ ಬಿಸ್ಕೆಟ್ ಇರುತ್ತೆ. ಆಲ್ರೆಡಿ ಅವಳು ಒಂದಷ್ಟು ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಸ್ನ್ಯಾಕ್ಸ್ನ ಎಲ್ಲ ಶಾಪ್ ಮಾಡ್ಕೊಂಡ್ಬಂದಾಳೆ. ನಾನು ನೋಡಬೇಕಾದ್ರೆ ಚೆನ್ನಾಗಿದೆಯಾ ಬ್ಲ್ಯಾಕ್ ಕಲರು ಡಾಲ್ ಮೇಲೆ ಹಾಕಿರೋದು ಗೈಸ್. ಅಂದರೆ ನೀನು ಎಷ್ಟಂತ ಅದೇ ಆಫ್ ಬೇಕಂತ ಆಲ್ರೆಡಿ ಒಂದಿದೆ ಅಲ್ಲ. ಸೊ ಎಲ್ಲೋ ಸೇಮೇ ಕಲೆಕ್ಷನ್ಸ್ ಅಂತ ಅನಿಸ್ತಾ ಇದೆ ಅಪ್ಪಿ ನನಗೆ. ಯಾರಾದರೂ ಇದ್ದಿದ್ರೆ ಅಟ್ಲೀಸ್ಟ್ ಅಲ್ಲಾದ್ರೂ ನೋಡ್ಬೋದಾಗಿತ್ತು. ನೀನು ಇದೆ, ನೀನಿಗೆ ಹೋಗೋಣ ಇರಿ. ಡೆಕೋತ್ಲೋನ್ಗೆ ಹೋಗಿ ಅಲ್ಲೇ ಇಲ್ವಾ, ಅಲ್ಲೇ ಹಾಕಿದ್ದಾರೆ ನೋಡಿ ಎಷ್ಟನೇ ಫ್ಲೋರ್ ಅಂತ. ವಿಸಿಟರ್ಸ್ ಆನ್ 2nd floor. ಸೊ ಬನ್ನಿ ಗೈಸ್ 2nd floorಗೆ ಹೋಗೋಣ. ಇವಾಗ ಹೇಳಿದ್ದು ಬಂದಿದ್ದೀವಿ ಡೆಕೋತ್ಲೋನಿಗೆ ಬಂದಿದ್ದೀವಿ. ನೆನ್ನೆ ನಾನು ತೊಗೊಂಡು ಅವಳು ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಬಂದಿದ್ದೀವಿ. ನೋಡೋಣ ಸಿಗುತ್ತೆ ಸಿಗೋದು ಅಂತ. ವೈಸ್ ಫೈನಲಿ ಒಂದು ಡಿಸೈಡ್ ಮಾಡಿದ್ಲು. ಹೊರಡೋಣ ಬನ್ನಿ. ಬೇಡ ಅಂದರೂ ಬಿಡ್ತಿಲ್ಲ ಇವಳು. ಅದು ಬೇಕಾಗುತ್ತೆ ಕಣೆ. ಏನಿಗೆ ಬೇಕು? ಎಲ್ಲಾದ್ರೂ ಹೋದಾಗ ಕಿವಿಗೆ ಹಾಕೊಬೋದು, ಕಟ್ಗೆ ಹಾಕೊಬೋದು, ಮುಖದ ಮೇಲೆ ಹಾಕೋಬೋದು. ಮೆತ್ತಗೆ ಆಚೆ ಪಡಿಸ್ತೀಯಲ್ಲ. ನಾನು ಅಲ್ಲ ನಾನೇ ಅಲ್ಲ ಇವತ್ತೇ ಆಗಿದ್ದು ಕಾಸು ಬರ್ಕೊಟ್ಟಿರೋಳು. ಸೊ ನಮ್ಗೆ ತುಂಬ ಟೈಮ್ ಆಗಿದೆ. ನಮ್ಗೆ ಟೈಮಿಲ್ಲ ಹೋಗಿ ನೋಡೋಕ್ಕೆ. ಇನ್ನು ನಿಮಗೆ ಬಿಟ್ಟಾಕಿ ಏನಿದೆಯೋ ಅದರಲ್ಲಿ ನಾನು ನೋಡ್ತೀನಿ. ನೋ ಟೈಮ್, ಆಲ್ರೆಡಿ 3:10. ಸೊ ಗೈಸ್ ನಾವು 6 o'clock ಅಲ್ಲ ಗೈಸ್, ನಾವು ಅಲ್ಲಿ 6 o'clock ಇರಬೇಕು. ಓ ಮೈ ಗಾಡ್. ಸೊ ಇವತ್ತು 3 o'clock ಇದೆ. ಇನ್ನೂ ಮಾಡಿಲ್ಲ ಗೈಸ್. 3 ಆಗೋದಿದೆ ಆಲ್ರೆಡಿ. ಹೋಗೋಕ್ಕೆ ಬೇಕಾದ್ರೆ 40 minutes ಇಲ್ಲ 30 minutes ಅಟ್ಲೀಸ್ಟು. ಹಾಂ ಓ
ಅಲ್ಲಿಂದ ಹಿಂಗೆ ಇಳ್ಬೋದಾಗಿತ್ತಲ್ಲ, ನಾನೇ ಮಾಡಿದ್ದು. ಸರಿ ಬೇಗ ಹೋಗೋಣ. ಸೊ ಏನು ಹೇಳ್ತೀನಲ್ಲ ಗೈಸ್, ಮರ್ತಿ ಹೋಗಿತ್ತಲ್ಲ, ಇನ್ನೂ ಮಾತಾಡ್ತಿದ್ದೆ, ನಿಮ್ಗೆ ಹೇಳಕ್ಕೆ ಬರ್ತಿದ್ದೆ. ಸೊ ಮನೆಗೆ ಹೋಗೋಣ ಬನ್ನಿ, ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಮನೆಗೆ ಅಂತ ಹೇಳ್ತೀನಿ ನಿಮಗೆ. ಪ್ಯಾಕ್ ಮಾಡೋಕ್ಕೆ ಟೈಮ್ ಇಲ್ಲ, 5 o'clock ಮನೆ ಬಿಡಬೇಕು. ಓಕೆನಾ, 6 ರೀಚ್ ಆಗಬೇಕು. ಸೊ ಆ ಟೆಕ್ನಿಕೋಸ್ಕರ ಹೇಗೆ ಬಿಡಬೇಕು. ಇನ್ನೂ ಇಲ್ಲೇ ಇದ್ದೀವಿ, ಇನ್ನೂ ಮೈ ಗಾಡ್ ಗಟ್ಸ್ ನೋಡಿ ಗೈಸ್ ನಮ್ಮದು. ಸೊ ಈಗ ಮ್ಯಾನೇಜ್ ಮಾಡೇ ಮಾಡ್ತೀವಿ. ಮನೇಲೂ ಇನ್ನೂ ತುಂಬ ವರ್ಕ್ ಇದೆ, ಅದಕ್ಕೆ ನಾನು ಅಷ್ಟೊಂದು ಟೆನ್ಷನ್ ಆಗಿರೋದು. ಮನೇಲಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದರೆ ಸೊ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಪ್ಯಾಕ್ ಮಾಡಲಿ ಏನು ಮಾಡಿಲ್ಲ, ಬೆಳ್ಳುಳ್ಳಿ ಆಗ್ತಾ ಎಷ್ಟು ಪಸಲ್ ಆಗುತ್ತೋ ಮೈಂಡ್ ಗೊತ್ತಿಲ್ಲ. ಸೊ ಏರಿಂಗ್ ಹೋಗ್ತಾ ಇರ್ತೀವಿ ಅಷ್ಟೇ. ಮನೆಗೆ ರೀಚ್ ಆಗಾಯಿತು, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.